ಇನ್ನು ಜಲಾಶಯಗಳಲ್ಲಿ ನೀರಿನ ಮಟ್ಟ ಎಷ್ಟಿದೆ, ಹಾಗೆ ಒಳಹರಿವು ಹೊರಹರಿವು ಎಷ್ಟಿದೆ ಅಂತ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ KRS ಡ್ಯಾಮ್ ಅಂತ ಬಂದ್ರೆ ಇಲ್ಲಿ ಒಳಹರಿವು 1551 ಕ್ಯೂಸೆಕ್, ಹಾಗೆ ಹೊರಹರಿವು 4917 ಕ್ಯೂಸೆಕ್ ಇದೆ. ಹಾಗೆ ಹಾರಂಗಿ ಡ್ಯಾಮ್ ಅಂತ ಬಂದ್ರೆ ಇಲ್ಲಿ ಒಳಹರಿವು 2648 ಕ್ಯೂಸೆಕ್, ಹೊರಹರಿವು 2000 ಕ್ಯೂಸೆಕ್. ಕಬಿನಿ ಡ್ಯಾಮ್ನಲ್ಲಿ ಒಳಹರಿವು 7519 ಕ್ಯೂಸೆಕ್, ಹಾಗೆ ಹೊರಹರಿವು 14000 ಕ್ಯೂಸೆಕ್. ಹೇಮಾವತಿನಲ್ಲಿ ಒಳಹರಿವು 2500 ಕ್ಯೂಸೆಕ್, ಹೊರಹರಿವು 4500 ಕ್ಯೂಸೆಕ್. ಇನ್ನು ಲಿಂಗನ್ಮಕ್ಕಿ ಡ್ಯಾಮ್ ಅಂತ ಬಂದ್ರೆ ಇಲ್ಲಿ ಒಳಹರಿವು 9339 ಕ್ಯೂಸೆಕ್, ಹಾಗೆ ಹೊರಹರಿವು 2965.49 ಕ್ಯೂಸೆಕ್. ಜೊತೆಗೆ ಮಲಪ್ರಭಾ ಈ ಡ್ಯಾಮ್ನಲ್ಲಿ ಒಳಹರಿವು 3165 ಕ್ಯೂಸೆಕ್, ಹೊರಹರಿವು 2044 ಕ್ಯೂಸೆಕ್. ತುಂಗಭದ್ರಾ ಡ್ಯಾಮ್ನಲ್ಲಿ ಒಳಹರಿವು 11111 ಕ್ಯೂಸೆಕ್, ಹೊರಹರಿವು 8624 ಕ್ಯೂಸೆಕ್. ಆಲಮಟ್ಟಿನಲ್ಲಿ ಒಳಹರಿವು 52611 ಕ್ಯೂಸೆಕ್, ಹಾಗೆ ಹೊರಹರಿವು 57500 ಕ್ಯೂಸೆಕ್. ನಾರಾಯಣಪುರ ಜಲಾಶಯದಲ್ಲಿ ಒಳಹರಿವು 54720 ಕ್ಯೂಸೆಕ್, ಹೊರಹರಿವು 8500 ಕ್ಯೂಸೆಕ್. ಘಟಪ್ರಭಾದಲ್ಲಿ ಒಳಹರಿವು 5545 ಕ್ಯೂಸೆಕ್, ಹಾಗೆ ಹೊರಹರಿವು 7225 ಕ್ಯೂಸೆಕ್.